ನಮಸ್ಕಾರ ಸ್ನೇಹಿತರೆ, GPSTR HSTR ಲ್ಯಾಂಡ್ ಸರ್ವೇವರ್ ಕ್ರೈಸ್ ಎಕ್ಸಾಮ್ನ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ. ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆ, ಸಸ್ಯ ಜೀವಕೋಶ ಜೀವಂತವಾಗಿರಲು ರಸದಾನಿಯಲ್ಲಿ ಸಂಗ್ರಹವಾಗಿರುವ ವಸ್ತುಗಳು ಯಾವುವು? ಒಂದನೇದು ಅಮೈನೋ ಆಮ್ಲ, ಎರಡನೇದು ಸಕ್ಕರೆ, ಮೂರನೇದು ಸಾವಯವ ಆಮ್ಲಗಳು, ನಾಲ್ಕನೇದು ಕೆಲವು ಪ್ರೋಟೀನ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ 1 ಮತ್ತು 2 ಆಗುತ್ತೆ, ಆಪ್ಷನ್ ಬಿ 2 ಮತ್ತು 3 ಆಗುತ್ತೆ, ಆಪ್ಷನ್ ಸಿ 1, 2, 3 ಮತ್ತು 4 ಆಗುತ್ತೆ, ಆಪ್ಷನ್ ಡಿ 1, 2, 3 ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು 9ನೇ ತರಗತಿಯ ಜೀವದ ಮೂಲ ಘಟಕ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಸಸ್ಯ ಜೀವಕೋಶದಲ್ಲಿ ಕಂಡುಬರುವ ರಸದಾನಿಗಳು ಸಸ್ಯರಸದಿಂದ ತುಂಬಿಕೊಂಡು ಜೀವಕೋಶಕ್ಕೆ ಉಬ್ಬಿದ ರಚನೆ ಮತ್ತು ಬಿಗಿತ ರಚನೆಯನ್ನು ನೀಡುತ್ತದೆ. ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದ ಅನೇಕ ವಸ್ತುಗಳು ರಸದಾನಿಗಳಲ್ಲಿ ಸಂಗ್ರಹಿತವಾಗಿರುತ್ತವೆ. ಅವುಗಳೆಂದರೆ ಅಮೈನೋ ಆಮ್ಲಗಳು, ಸಕ್ಕರೆ, ವಿವಿಧ ಸಾವಯವ ಆಮ್ಲಗಳು, ಕೆಲವು ಪ್ರೋಟೀನ್ಗಳು ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಮೈನೋ ಆಮ್ಲನೂ ಆಗುತ್ತೆ, ಸಕ್ಕರೆನೂ ಆಗುತ್ತೆ, ಸಾವಯವ ಆಮ್ಲನೂ ಆಗುತ್ತೆ, ಕೆಲವು ಪ್ರೋಟೀನೂ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಸ್ನೇಹಿತರೆ. ಎಲ್ಲವೂ ಕೂಡ ಸರಿಯಾಗುತ್ತೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.